everyone, I am Vidya from Varandaris. Today we are going to discuss divisibility rule for 12. So ಯಾವುದಾದ್ರೂ ನಂಬರ್ ನಮಗೆ 12 ಇಂದ ಡಿವೈಡ್ ಆಗಬೇಕು ಅಂದರೆ ರೂಲ್ ಏನಿದೆ ಅಂತ ನೋಡೋಣ. ಸಿ 5436 ಅಂತ ನಂಬರ್ ಇದೆ. ಸೊ ಈ ನಂಬರ್ ನಮಗೆ 12 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಓಕೆನಾ? ಸಿ ರೂಲ್ ಏನಿದೆ ಅಂತಂದರೆ ದ ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3 and 4. ಸೊ ದೆನ್ ಓನ್ಲಿ ಇಟ್ ಈಸ್ ಡಿವಿಸಿಬಲ್ ಬೈ 12. ಓಕೆನಾ? ಸಿ ನಮಗೆ 4ಗೆ ರೂಲ್ ಏನಿದೆ? Last 2 digits should be divisible by 4 or last 2 digits should be 0 ಅಂತ ಇರಬೇಕು. ಸೊ 36 ಅಂತ ಇದೆ, 36 is completely divisible by 4. Okay, then 3, what about 3? Sum should be divisible by 3. So 5 plus 4 9, 3 plus 6 9, 9 plus 9 18. So 18 is completely divisible by 3. So it is divisible by both 3 and 4. So it should be divisible by 12. Okay, the next one 1368. So 68 anta ide, 68 is completely divisible by 4. 17 4s are 68 anta agutte. And what about 3? So 1 plus 3 4, 4 plus 6 10, 10 plus 8 18. So sum should be 18 agutte. So that 18 is also divisible by 3. So again it is also completely divisible by 12. Why? Because it is divisible by 3 and 4 both. ಓಕೆನಾ? ದೆನ್ ಥರ್ಡ್ ಒನ್ 1500 ಅಂತ ಇದೆ. ಸೊ ಅಕಾರ್ಡಿಂಗ್ ಟು ರೂಲ್ 4, ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ರೂಲ್ ಆಫ್ 4, ಸೊ 4 ನಮ್ಗೆ ಏನು ಹೇಳುತ್ತೆ? ಲಾಸ್ಟ್ 2 ಡಿಜಿಟ್ ನಮಗೆ 0 ಇರಬೇಕು ಅಂತ ಹೇಳುತ್ತೆ. ಸೊ 4ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಸಮ್ ಚೆಕ್ ಮಾಡಿ, 5 + 1 6 ಆಗುತ್ತೆ. ಸೊ 6 ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಸೊ ಇಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 12. ವೈ? ಬಿಕಾಸ್ ಇಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3 and 4. ಆ್ಯಂಡ್ ದೆನ್ 1900. ಸೊ 1900 ಈಸ್ ಇಟ್ ಡಿವಿಸಿಬಲ್ ಬೈ 12? ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ.